ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರವರ್ತಿತ ಎಸ್ಡಿಎಂ ವಿದ್ಯಾಸಂಸ್ಥೆಗಳಿಗೆ ಇಂದು ಜಾಗತಿಕ ಮನ್ನಣೆ ಇದೆ. ಈ ಸಾಧನೆಗೆ ನಾಂದಿ ಹಾಡಿದ್ದು ಅಂದಿನ ಧರ್ಮಾಧಿಕಾರಿಗಳಾಗಿದ್ದ ದಿವಂಗತ ಶ್ರೀ ಡಿ ರತ್ನವರ್ಮ ಹೆಗ್ಗಡೆ ಅವರು ಹಾಗೂ ಅವರು ಸ್ಥಾಪಿಸಿದ ಉಜಿರೆಯ ಎಸ್ಡಿಎಂ ಕಾಲೇಜು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಇದು ಇದ್ದುದರಿಂದ ಧರ್ಮಸ್ಥಳದ ಹೆಬ್ಬಾಗಿಲೆಂದೇ ಪ್ರಖ್ಯಾತವಾಗಿತ್ತು. ಅದು ಬಿಟ್ಟರೆ ಉಜಿರೆ ಬಹಳ ಗ್ರಾಮೀಣ ಪ್ರದೇಶವಾಗಿದ್ದು ಬೇರೆ ಯಾವ ಒಂದು ವಿಶೇಷ ಸವಲತ್ತು ಅಥವಾ ಅನುಕೂಲ ಇಲ್ಲಿ ಇರಲಿಲ್ಲ. 55ರಲ್ಲಿ ಶ್ರೀ ಕ್ಷೇತ್ರದ ಅಧಿಕಾರ ವಹಿಸಿಕೊಂಡ ಪೂಜ್ಯ ದಿವಂಗತ ರತ್ನವರ್ಮ ಹೆಗಡೆಯವರು 57ರಲ್ಲಿ ಶಾಸನಸಭೆಯ ಸದಸ್ಯರಾಗಿ ಆಯ್ಕೆಯಾದರು. ಅವರು ಆಗ ಮಾಡಿದ ಮೊದಲ ಕೆಲಸವೆಂದರೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಡಾಮರೀಕರಣ, ರಸ್ತೆಗೆ ಡಾಮರೀಕರಣ, ನೇತ್ರಾವತಿ ನದಿಗೆ ಸೇತುವೆ ಮಾಡಿಸಿದ್ದು. ನಂತರ ಅವರಿಗೆ ಹೊಳೆದದ್ದು ಇಲ್ಲಿನ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣದ ಸವಲತ್ತು ಒದಗಿಸಬೇಕೆಂದು. ಹಾಗಾಗಿ ಅವರು ಉಜಿರೆಯಲ್ಲಿ ಒಂದು ಕಾಲೇಜು ಮಾಡುವ ಯೋಚನೆ ಮಾಡಿದರು. ಊರಿನ ಗಣ್ಯರನ್ನು ಸೇರಿಸಿಕೊಂಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಟ್ರಸ್ಟನ್ನು 1965ರಲ್ಲಿ ಸ್ಥಾಪಿಸಿದರು. 1966 ಜೂನ್ 26ರಂದು ಸಿದ್ದವನದ ಒಂದು ಪುಟ್ಟ ಭಾಗದಲ್ಲಿ ಉಜಿರೆ ಎಸ್ಡಿಎಂ ಕಾಲೇಜು ಪ್ರಾರಂಭವಾಗಿತ್ತು. ಕೇವಲ 5 ವರ್ಷದಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ 5 ಪಟ್ಟು ಹೆಚ್ಚಾದಾಗ ಬೃಹತ್ ಕಟ್ಟಡಕ್ಕೆ ಕಾಲೇಜು ಸ್ಥಳಾಂತರಗೊಳ್ಳಬೇಕಾಯಿತು. ಆ ಕಟ್ಟಡದ ನಿರ್ಮಾಣ ಕಾರ್ಯವನ್ನು ಶ್ರದ್ಧೆಯಿಂದ ಮುಗಿಸಿಕೊಟ್ಟು ಕಾಲೇಜಿಗೆ ಇಂದಿನ ರೂಪ ನೀಡಿದವರು ಧರ್ಮಸ್ಥಳದ ಇಂದಿನ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ನಾವೀಗ ಕುಳಿತಿರುವಂಥದ್ದು ನಾವು ಪ್ರಥಮ ಪ್ರಾರಂಭಿಸಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜನ್ನು 1966ನೇ ಇಸ್ವಿಯಲ್ಲಿ ಸಂಸ್ಥೆ ಪ್ರಾರಂಭ ಆಯಿತು. ಆಮೇಲೆ ಈ ಕಟ್ಟಡ ಪ್ರಥಮ ಪ್ರಾಂಶುಪಾಲರಾಗಿ ಪ್ರೊಫೆಸರ್ ಪ್ರಭಾಕರ್ ಅವರು, ಆ ಬಳಿಕ ಡಾಕ್ಟರ್ ಯಶೋವರ್ಮ ಅವರು ಮತ್ತಿತರರು ಇಲ್ಲಿ ಸಂಸ್ಥೆ ನಡೆಸ್ತಾ ಬಂದಿದ್ದಾರೆ. ಈ ಹಿಂದುಳಿದ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸಲು ಸಾಧ್ಯವೇ ಅನ್ನುವಂಥ ಟೀಕೆ ಕೂಡ ಒಮ್ಮೆ ಬಂದಿತ್ತು. ಆದರೆ ಈಗ ಈ ಸಂಸ್ಥೆಯಿಂದಾಗಿ ವಿದ್ಯಾಕ್ಷೇತ್ರ ಮಾತಲ್ಲ, ಇಡೀ ನಗರವೇ, ಉಜಿರೆಯ ಪೇಟೆಯೇ ಮತ್ತು ಉಜಿರೆಯ ಗ್ರಾಮವೇ ಇವತ್ತು ಬೆಳೀತಾ ಇದೆ. ಹಾಗಾಗಿ ಖಂಡಿತವಾಗಿ ಇದು ನಮ್ಮ ಮೂಲ ಸಂಸ್ಥೆ. ಈ ಸಂಸ್ಥೆಯಿಂದ ಅನೇಕ ಸಂಸ್ಥೆಗಳು ಹುಟ್ಟಿ ಬೆಳೆದು ವೃದ್ಧಿಯಾಗಿ ದೇಶದ ಮಾದರಿ ಸಂಸ್ಥೆಗಳಾಗಿ ಬೆಳೆಯುವಂತಾಯಿತು. ಹಾಗಾಗಿ ನಮ್ಮ ಈ ಸಂಸ್ಥೆಯ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ, ಆದರ ಮತ್ತು ಅಭಿಮಾನ ಇದೆ. ಕ್ಷೇತ್ರದ ಚತುರ್ಧಾನ ಪರಂಪರೆಯಲ್ಲಿ ವಿದ್ಯಾದಾನವೇ ಅತ್ಯಂತ ಶ್ರೇಷ್ಠವೆಂದು ಅರಿತುಕೊಂಡ ಪೂಜ್ಯ ಕಾವಂದರು ಆ ನಂತರ ಹಿಂತಿರುಗಿ ನೋಡಿದ್ದಿಲ್ಲ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಮೂಲಕ ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ಶೈಕ್ಷಣಿಕ ಸೇವೆ ಪ್ರಾರಂಭಿಸಿ ಯಶ ಕಂಡರು. ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಕಾಲೇಜುಗಳು ಅಂತಂದರೆ ಫಸ್ಟ್ ಗ್ರೇಡ್ ಕಾಲೇಜು ಮತ್ತು ಇತರ ಕಾಲೇಜುಗಳಲ್ಲದೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥೇಶ್ವರ ಅನ್ನುವ ಹೆಸರಿನಲ್ಲಿ ಮೆಡಿಕಲ್ ಕಾಲೇಜು, ದಂತ ಕಾಲೇಜು, 2 ಇಂಜಿನಿಯರಿಂಗ್ ಕಾಲೇಜು, 3 ಆಯುರ್ವೇದ ಕಾಲೇಜುಗಳು ಮತ್ತು ವಿಶ್ವದಲ್ಲೇ ಪ್ರಥಮ ನ್ಯಾಚುರೋಪತಿ ಕಾಲೇಜು, ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನು ನಾವು ತೆರೆದಿದ್ದೇವೆ. ತಂದೆಯ ಆಸೆಯಂತೆ ಉಜಿರೆಯಲ್ಲಿ ಶೈಕ್ಷಣಿಕ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ದುಡಿದ ಪೂಜ್ಯ ಹೆಗ್ಗಡೆಯವರು ಆ ನಂತರ ಬೆಳ್ತಂಗಡಿ ತಾಲೂಕು, ಮಂಗಳೂರು, ಮೈಸೂರು ಹಾಗೂ ಧಾರವಾಡಗಳಲ್ಲೂ ಅನೇಕ ಶಿಕ್ಷಣ ಕೇಂದ್ರಗಳನ್ನು ಪ್ರಾರಂಭಿಸಿದರು. ನಮ್ಮ ಪೂಜ್ಯ ತಂದೆ ಶ್ರೀ ರತ್ನವರ್ಮ ಹೆಗ್ಗಡೆಯವರು ಈ ಕಾಲೇಜನ್ನು ಪ್ರಾರಂಭಿಸಿದರು ಮತ್ತು ಆ ಮೂಲ ಬೀಜದಿಂದ ಇವತ್ತು ಸುಮಾರು 50ಕ್ಕೂ ಮಿಕ್ಕಿದ ಸಂಸ್ಥೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾರೆ. ಸುಸಜ್ಜಿತ ಕಟ್ಟಡ, ಆಧುನಿಕ ತಂತ್ರಜ್ಞಾನ, ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯ ಮೂಲ ಬೇರಾಗಿರುವ ಜೀವನ ಮೌಲ್ಯ ಹಾಗೂ ನೈತಿಕ ಪ್ರಜ್ಞೆಯನ್ನ ಬಿತ್ತಿ ಬೆಳೆಸುವ ವಿನೂತನ ಪ್ರಯತ್ನ ಕಾವಂದರು ಸ್ಥಾಪಿಸಿರುವ ಶೈಕ್ಷಣಿಕ ಕೇಂದ್ರಗಳಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಇವತ್ತು ನಮಗೆ ಹೆಮ್ಮೆಯ ವಿಷಯ ಅಂತಂದರೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಸಂಸ್ಥೆಗಳ ಗುಣಮಟ್ಟ ಬಹಳ ಶ್ರೇಷ್ಠವಾಗಿದೆ. ಮಕ್ಕಳಿಗೆ ನೈತಿಕ ಶಿಕ್ಷಣದ ಬಗ್ಗೆ ನಮ್ಮ ಒತ್ತು ಜಾಸ್ತಿ ಮತ್ತು ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಸಸ್ಯಾಹಾರಿ ಶಿಕ್ಷಣ ಕೇಂದ್ರಗಳನ್ನು ನಾವು ನಡೆಸಿದ್ದೇವೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅನ್ನದಾನ ಮತ್ತು ಔಷಧಾನ, ಅಭಯದಾನದಕ್ಕಿಂತಲೂ ಶ್ರೇಷ್ಠವಾದ ವಿದ್ಯಾದಾನವನ್ನು ಇನ್ನು ಮುಂದೆಯೂ ಬಹಳ ಶಿಸ್ತಿನ ನಡೆಸ್ಕೊಂಡು ಹೋಗ್ತೇವೆ ಅನ್ನುವ ಭರವಸೆ ನಮಗಿದೆ. ತಾಂತ್ರಿಕ, ವೈದ್ಯಕೀಯ, ಅರೆವೈದ್ಯಕೀಯ,
ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಯೋಗ, ಕಾನೂನು, ಆಡಳಿತ, ಕಲೆ, ವಾಣಿಜ್ಯ, ವಿಜ್ಞಾನ ಹೀಗೆ ಪ್ರಾಥಮಿಕ, ಪ್ರೌಢ, ಪದವಿ ಹಾಗೂ ವೃತ್ತಿಪರ ವಲಯಗಳಲ್ಲಿ ತನ್ನ ಛಾಪನ್ನು ಒತ್ತಿರುವ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಪದವಿಯೊಂದಿಗೆ ಜೀವನ ಶಿಕ್ಷಣವನ್ನ ನೀಡುವ ಒಂದು ಅನೂಹ್ಯ ಕೇಂದ್ರ. ಇವತ್ತು ನಮಗೆ ಭಾಳ ಹೆಮ್ಮೆಯ ಒಂದು ವಿಷಯ ಅಂತಂದರೆ ಆಸ್ಪತ್ರೆಗಳು ಕೂಡ ಈ ಶಿಕ್ಷಣ ಸಂಸ್ಥೆ ಜೊತೆಗೆ ಬೆರೀತಿವೆ. ಧಾರವಾಡದಲ್ಲಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಮತ್ತು ಆಯುರ್ವೇದ ಆಸ್ಪತ್ರೆಗಳು ಈ ನಾಡಿನ ಅತ್ಯಂತ ಶ್ರೇಷ್ಠ ಮತ್ತು ಉತ್ತಮ ಮಟ್ಟದ ಆಸ್ಪತ್ರೆಗಳೆಂದು ಕೂಡ ಪರಿಗಣಿಸಲ್ಪಟ್ಟಿವೆ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಕಾಲೇಜುಗಳ ಸಾಧನೆಯು ಅನನ್ಯ. ಹೀಗಾಗಿಯೇ ಇಲ್ಲಿನ ಶೈಕ್ಷಣಿಕ ಗುಣಮಟ್ಟ ಗಮನಿಸಿ ಕರ್ನಾಟಕ ಸರ್ಕಾರ ಎಸ್ಡಿಎಂ ಆರೋಗ್ಯ ವಿಶ್ವವಿದ್ಯಾನಿಲಯ ನಿರ್ಮಿಸಲು ಮಾನ್ಯತೆ ನೀಡಿದೆ. ನಮ್ಮ ಮುಂದಿನ ಗುರಿ ವಿಶ್ವವಿದ್ಯಾಲಯ ಮಾಡುವಂಥದ್ದು. ಈಗಾಗಲೇ ನಮಗೆ ಕರ್ನಾಟಕ ಸರ್ಕಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾನಿಲಯ ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಸದ್ಯದಲ್ಲೇ ನಾವು ಶ್ರೀ ಮಂಜುನಾಥೇಶ್ವರ ಮೆಡಿಕಲ್ ಯೂನಿವರ್ಸಿಟಿ ಅಂದರೆ ವೈದ್ಯಕೀಯ ವಿಶ್ವವಿದ್ಯಾಲಯವನ್ನು ನಾವು ತೆರೀತಾ ಇದ್ದೇವೆ. ಇದು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕಿದೆ ಮತ್ತು ಇಡೀ ವಿಶ್ವದ ಗಮನವನ್ನು ಸೆಳೀಲಿಕ್ಕಿದೆ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಸ್ತು ಹಾಗೂ ಗುಣಮಟ್ಟದ ಶಿಕ್ಷಣದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುವ ಪ್ರಯೋಗ ಇಲ್ಲಿ ಯಶಸ್ವಿಯಾಗಿದೆ. ನಮಗೆ ಶಿಕ್ಷಣದ ಬದ್ಧತೆ, ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬದ್ಧತೆ, ಗುಣಮಟ್ಟದ ಬಗ್ಗೆ ಬದ್ಧತೆಯನ್ನು ನಾವು ಇನ್ನೊಮ್ಮೆ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಶಾಶ್ವತವಾಗಿ ಶಿಕ್ಷಣದ ಜೊತೆಗೆ ಜ್ಞಾನದ ಜೊತೆಗೆ ಉನ್ನತ ಮಟ್ಟದ ಗುಣಮಟ್ಟದ ಜೀವನವನ್ನು ನಡೆಸುವಂಥ ನೈತಿಕ ಶಿಕ್ಷಣವನ್ನು ಕೂಡ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಶ್ರೀ ಹೆಗ್ಗಡೆ ಅವರು ಸ್ಥಾಪಿಸಿದ ಪ್ರತಿಯೊಂದು ಶೈಕ್ಷಣಿಕ ಕೇಂದ್ರಗಳು ಇಂದು ವಿಶ್ವ ದರ್ಜೆಯ ಸೌಲಭ್ಯ ಹೊಂದಿವೆ. ಜೊತೆಗೆ ಶೈಕ್ಷಣಿಕ ವಲಯದಲ್ಲಿ ಅಗ್ರಮಾನ್ಯ ಸ್ಥಾನ ಗಳಿಸಿವೆ. ಇದಕ್ಕೆ ಕಾರಣ ಅರಸುತ್ತಾ ಹೊರಟ್ರೆ ಮತ್ತೆ ಕಂಡುಬರುವುದು ಖಾವಂದರ ದೂರದೃಷ್ಟಿ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಶಿಕ್ಷಣದ ಜೊತೆಗೆ ಆಟೋಟ ಚಟುವಟಿಕೆಗಳಿಗೆ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಕಲೆ, ವಿಶೇಷವಾಗಿ ನಮ್ಮ ಯಕ್ಷಗಾನ ಕಲೆ, ಸಂಗೀತ ಮತ್ತಿತರ ಕಲೆಗಳಿಗೂ ಕೂಡ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ನನಗೆ ತುಂಬ ಹೆಮ್ಮೆಯ ವಿಷಯ ಅಂತಂದರೆ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕ್ರೀಡಾಪಟುಗಳನ್ನು ಈ ಸಂಸ್ಥೆ ಹೊರಪಡಿಸಿದೆ. ಆಟೋಟಗಳಲ್ಲಿ, ಕ್ರೀಡೆಗಳಲ್ಲಿ ಎಲ್ಲರೂ ಕೂಡ ಅವರು ಬೆಳಗ್ತಾ ಇದ್ದಾರೆ. ಅದಲ್ಲದೆ ಕಲಾ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಪಡೆದರು. ಅದೇ ರೀತಿಯಲ್ಲಿ ಅನೇಕ ಕಲಾ ಪ್ರಾಕಾರಗಳನ್ನು ತಿಳ್ಕೊಂಡು ಇವತ್ತು ಅವರು ತಮ್ಮ ಸಂಸ್ಥೆಗೆ ಹೆಮ್ಮೆಯನ್ನು, ಕೀರ್ತಿಯನ್ನು ತಂದಿದ್ದಾರೆ. ಶಿಕ್ಷಣದೊಂದಿಗೆ ಯೋಗ, ಧ್ಯಾನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ವಿಚಾರದಲ್ಲಿ ಎಸ್ಡಿಎಂ ಸಂಸ್ಥೆ ಸದಾ ಮುಂದು. ಹೀಗಾಗಿಯೇ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ಪ್ರತಿಪಾದಿಸಿದ್ದ ಜೀವನ ಶಿಕ್ಷಣವನ್ನು ಆಧುನಿಕ ಪದ್ಧತಿಗೆ ಸಮರ್ಥವಾಗಿ ಅಳವಡಿಸಿ ಮೌಲ್ಯಗಳ ಜೀವಂತಿಕೆಗೆ ಶ್ರಮಿಸುತ್ತಿರುವ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಖಾವಂದರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ.